ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ನಡೆದ ಮಾತುಕತೆ ನಡೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಫೇಲ್ ಆಗಿದೆ. ಒಂದು ರೀತಿಯಾದಂತಹ ಬ್ಯಾಡ್ ನ್ಯೂಸ್ ಇದು. ಯಾಕೆ ಅಂತ ಅಂದ್ರೆ ಮತ್ತೆ ಏನಾದ್ರೂ ಇರಾನ್, ಅಮೆರಿಕ, ಇಸ್ರೇಲ್ ನ ನಡುವೆ ವಾರ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಾರಣ ಇಸ್ಲಾಮಾಬಾದ್ ನಲ್ಲಿ ಅಮೆರಿಕ ಇರಾನ್ ಸಂಧಾನ ಫೇಲ್ ಆಗಿದೆ. ಅಂದ್ರೆ ಮಾತುಕತೆ ಯಶಸ್ವಿ ಆಗಿಲ್ಲ, ಆ ಸಂಧಾನ ಸಕ್ಸಸ್ ಆಗಿಲ್ಲ, ಫೇಲ್ ಆಗಿದೆ. ಹಾಗಾಗಿ ಮತ್ತೆ ಏನಾದ್ರೂ ಶುರುವಾಗುತ್ತಾ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ವಾರ್? ಅಮೆರಿಕ ಮತ್ತು ಇರಾನ್ ನಡುವಿನ ದೀರ್ಘಕಾಲದ ವೈಮನಸ್ಸು ಶಮನಗೊಳಿಸುವುದಕ್ಕೆ ಪಾಕಿಸ್ತಾನದ ಮಣ್ಣಿನಲ್ಲಿ ನಡೆದಂತಹ ಐತಿಹಾಸಿಕ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಸಂಧಾನ ಫೇಲ್ ಆಗಿದೆ. ಮತ್ತೆ ಶುರುವಾಗುತ್ತಾ ಇರಾನ್, ಅಮೆರಿಕ, ಇಸ್ರೇಲ್ ವಾರ್? ಇರಾನ್ ವಿರುದ್ಧ ಕದನ ಕಣಕ್ಕೆ ಎಂಟ್ರಿ ಕೊಟ್ಟಿದೆ ಯುದ್ಧ ನೌಕೆಗಳು. USS ಪೀಟರ್ಸನ್, USS ಮರ್ಫಿ ಯುದ್ಧ ನೌಕೆಗಳು ಎಂಟ್ರಿ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಇರಾನ್ ಜೊತೆ ಮಾತುಕತೆ ವಿಫಲ ಆದಂತಹ ಬೆನ್ನಲ್ಲೇನೆ ಅಮೆರಿಕ ಬಹಳ ಆಕ್ಟಿವ್ ಆಗಿದೆ. ಹರ್ಮೋಜ್ ಜಲಸಂಧಿಯನ್ನ ಈಗ ಆಲ್ರೆಡಿ ಅಮೆರಿಕ ನೌಕಾಪಡೆಯ ದಿಗ್ಗಜರು ತಲುಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಮೆರಿಕ ಸೇನೆಯ ಪ್ರಧಾನ ಕಚೇರಿ ಸೆಂಟ್ಕಾಮ್ ಮತ್ತೆ ಪೆಂಟಗಾನ್ ಅಲ್ಲಿಂದ ಬಂದಿರುವಂತಹ ಮಾಹಿತಿ ಇದು. ಹರ್ಮೋಜ್ ಜಲಸಂಧಿ ಮುಕ್ತ ಮಾಡುವ ಪಣವನ್ನ ಸದ್ಯ ಅಮೆರಿಕ ನೌಕಾಪಡೆ ತೊಟ್ಟಿದೆ. ಇರಾನ್ ಅಡಗಿಸಿಟ್ಟಿರುವಂತಹ ಜಲ ಬಾಂಬ್ಗಳ ತೆರವಿಗೂ ಕೂಡ ಅಮೆರಿಕ ಮುಂದಾಗಲಿದೆ.